ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಾ ರಜತ್ ಯೂಟ್ಯೂಬ್ ಚಾನಲ್. ನನ್ನ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡಬೇಕಂದ್ರೆ, ನನ್ನ ಹೆಸರು ಚಂದನಾ. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಮ್ಯಾರಿಡ್ ಆ್ಯಂಡ್ ಐಮ್ ಹ್ಯಾವಿಂಗ್ ಅ 11 months ಓಲ್ಡ್ ಬೇಬಿ. ನನ್ನ ಚಾನಲಲ್ಲಿ ನೀವು ಫುಡ್, ಲೈಫ್ ಸ್ಟೈಲ್, ಬ್ಯೂಟಿ, ಟ್ರಾವೆಲ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಈ ಥರ ಇನ್ನೂ ತುಂಬ ವ್ಲಾಗ್ಸ್ನ ನೋಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗಂದು 11 months ಬರ್ಡೇ ಸೆಲೆಬ್ರೇಷನ್ ಮತ್ತು ಅವನಿಗೆ ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು, ಅದ್ರದ್ದು ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಸ್ಯಾಟರ್ಡೇ ನಾವು ಪಾಪುನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಕ್ಕೆ ಹೊರಟ್ವಿ. ಹಾಯ್. ಅಲ್ಲಿ ಗಾಯ ಎಲ್ಲಾಗಿದೆ ಅಮ್ಮ ನಿಂಗೆ ಗಾಯ ಎಲ್ಲಾಗಿದೆ ಅಮ್ಮ? ಅಲ್ಲಾಗಿದ್ಯಾ? ಸುಟ್ಕೊಂಬಿಟ್ಟ? ಹೋಗೋಣ ಹಾಸ್ಪಿಟಲ್ಗೆ ಹೋಗೋಣ. ಲಿಫ್ಟಲ್ಲಿ ಎಲ್ಲಿ ಹೋಗೋಣ ಅಮ್ಮ? ನಾನು ನಮ್ಮ ಮಮ್ಮಿ ಮತ್ತು ರಜತ್ ಹೊರಟ್ವಿ ಹಾಸ್ಪಿಟಲಿಗೆ. ಅಪಾಯಿಂಟ್ಮೆಂಟ್ ಇದ್ದಿದ್ದು 5:30ಗೆ. ನಾವು ಹೊರಡೋಷ್ಟರಲ್ಲಿ ಆಲ್ರೆಡಿ 4:45 ಆಗಿತ್ತು. ಬಟ್ ಟ್ರಾಫಿಕ್ ಇದ್ದಿದ್ದರಿಂದ ಎಕ್ಸಾಕ್ಟ್ಲಿ 45 minutes ತೊಗೋತು ರೀಚ್ ಆಗೋಕ್ಕೆ ಹಾಸ್ಪಿಟಲ್ನ. ಇನ್ನೇನು ಹಾಸ್ಪಿಟಲ್ ರೀಚ್ ಆದ್ವಿ ಅನ್ನೋಷ್ಟೊತ್ತಿಗೆ ನನ್ನ ಮಗ ಮಲಗಿಬಿಟ್ಟ. ಅವ್ನು ಮಧ್ಯಾಹ್ನನೂ ನೀಟಾಗಿ ಮಲಗಿರಲಿಲ್ಲ, ಸೊ ತುಂಬ ಕ್ರ್ಯಾಂಕಿ ಆಗಿದ್ದ. ದಿಸ್ ಇಸ್ ದ ಹಾಸ್ಪಿಟಲ್, ಅಪೋಲೋ ಕ್ರೇಡಲ್ ರಾಜಾಜಿನಗರ್ ಬ್ರ್ಯಾಂಚ್. ನಾವು ಯಾವಾಗಲೂ ಅವನಿಗೆ ಇಲ್ಲೇ ಕನ್ಸಲ್ಟೇಷನ್ಗೆ ಬರೋದು. ಅವನು ಹುಟ್ಟಿದ್ದು ಇದೇ ಹಾಸ್ಪಿಟಲಲ್ಲೇ. ನನಗೆ ಈ ಹಾಸ್ಪಿಟಲಿಗೆ ಬಂದರೆ ತುಂಬ ನಾಸ್ಟಾಲ್ಜಿಕ್ ಫೀಲ್ ಆಗುತ್ತೆ. ಅವ್ನು ಹುಟ್ಟಿದ್ದಿದೆ ಹಾಸ್ಪಿಟಲ್ ಅಲ್ವಾ, ಸೊ ನನಗೆ ಆ ಬರ್ತ್ ಮೂಮೆಂಟ್ಸು, ಅವ್ನು ಎಷ್ಟು ಟೈನಿ ಆಗಿದ್ದ ಫಸ್ಟ್ ಕನ್ಸಲ್ಟೇಷನ್ಗೆ ಕರ್ಕೊಂಬಂದಾಗ, ಇವಾಗ ಹೇಗೆ ಬೆಳೀತಿದ್ದಾನೆ. ಅಲ್ಲಿರೋ ಸ್ಟಾಫ್ ಮತ್ತು ನರ್ಸಸ್ಸು ಅದೇ ಹೇಳ್ತಿದ್ರು. ಅವರು ಅವನ್ನ ಹುಟ್ಟಿದಾಗಿಂದ ನೋಡಿದಾರಲ್ಲ. ಸೊ ಆಮೇಲೆ ನನ್ನ ಬೇಬಿ ಶವರಲ್ಲೂ ದೇರ್ ಎಷ್ಟು ಬೇಗ ಬೆಳೀತಿದ್ದಾನೆ ಇವನು ಅಂತ ಹೇಳ್ತಾರೆ ಪ್ರತಿ ಸರಿ ಹೋದಾಗೂ. ಅವನಿಗೆ ನಾವು ಎತ್ಕೊಂಡ್ರೆ, ತೊಡೆ ಮೇಲೆ ಕೂರಿಸ್ಕೊಂಡ್ರೆ ಇಷ್ಟನೇ ಆಗಲ್ಲ. ಅವ್ನು ಇವಾಗ ಏನಾದರೂ ಇಟ್ಕೊಂಡು ನಡಿಬೇಕು, ಆ ಫೇಸಲ್ಲಿದ್ದಾನೆ. ಸೊ ಅವ್ನಿಗೆ ಎಲ್ಲೋದ್ರೂ ನಡಿಬೇಕು, ಆಟ ಆಡಬೇಕು, ಇದಷ್ಟೇ ಅವ್ನ ತಲೆಯಲ್ಲಿರುತ್ತೆ. ಅವ್ನಿಗೆ ಗಾಯ ಆಗಿದೆ, ನೋವಾಗ್ತಿದೆ, ಅವ್ನಿಗೆ ಏನೂ ಕೇರಿಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕು ನಮ್ಮ ಮಮ್ಮಿ ಟೇಬಲ್ ಮೇಲೆ ಹಾಟ್ ಟೀ ಇಟ್ಟಿದ್ದಾಗ ನನ್ನ ಮಗ ಹೋಗಿ ಅದನ್ನು ಕೈ ಮೇಲೆ ಹಾಕ್ಕೊಂಡು ಅವನಿಗೆ ಬೊಬ್ಬೆಗಳು ಬಂದುಬಿಟ್ಟಿತ್ತು ವ್ರಿಸ್ಟಲ್ಲಿ. ಸೊ ಅದಕ್ಕೋಸ್ಕರ ಡಾಕ್ಟರ್ ಕನ್ಸಲ್ಟೇಷನಿಗಂತ ಹೋಗಿದ್ವಿ. ಅವರು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಮಾರ್ಕ್ಸ್ ಉಳ್ಕೊಬೋದು ಅಂತ ಹೇಳಿದ್ದಾರೆ. ತುಂಬ ಬೇಜಾರಾಯಿತು. ಇನ್ನೂ ಅವ್ನು ಜಸ್ಟ್ ಚಿಕ್ಕ ಮಗು, ಇವಾಗಲೇ ಅವನಿಗೆ ಬರ್ನ್ ಮಾರ್ಕ್ಸ್ ಅದು ತುಂಬ ಪೇಯ್ನ್ ಆಗುತ್ತೆ. ಬಟ್ ಅವನಿಗೆ
ಅವನಿಗಂತೂ ಏನು ಪೇಯ್ನ್ ಇದೆ ಅಂತಲೇ ಇಲ್ಲ. ಅವನು ಆರಾಮಾಗಿ ಅವ್ನ ರೊಟೀನ್ ಹೇಗಿದೆ, ಅವ್ನು ಆಟ ಆಡಿಕೊಂಡು ಆಗಿದ್ದಾನೆ. ಬಟ್ ಅವನ್ನ ನೋಡಿದಾಗ, ಗಾಯ ನೋಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಸೊ 1 ವೀಕು ಆಯಿಂಟ್ಮೆಂಟ್ ಹಚ್ಚಿ ನೋಡ್ತೀವಿ ಹೇಗಿರುತ್ತೆ ಅಂತ. ಅಕಸ್ಮಾತ್ ಹೀಲ್ ಆಗಿಲ್ಲ ಅಂದರೆ ಮತ್ತೆ ಡಾಕ್ಟರ್ ಹತ್ರ ಫಾಲೋ ಮಾಡಬೇಕು. ಕನ್ಸಲ್ಟೇಷನ್ ಮುಗಿಸ್ಕೊಂಡು ಇಲ್ಯೂಷನ್ ಕೆಫೆ ಅಂತ ರಾಜಾಜಿನಗರಲ್ಲೇ ಇದೆ, ನವರಂಗ್ ಹತ್ರ. ಅಲ್ಲಿ ಬಂದಿದ್ವಿ. ನಾನಿಲ್ಲಿ ಮದುವೆಗೆ ಮುಂಚೆ ನಾನು ರಜತ್ ಬಂದಿದ್ವಿ. ಅದಾದಮೇಲೆ ಪಾಪು ಜೊತೆಗೆ ಬರ್ತಿರೋದು. ಲಾಸ್ಟ್ ಟೈಮ್ ನಾನು ಅದೇ ಸೀಟಲ್ಲಿ ಕುತ್ಕೊಂಡು ಸ್ವಿಂಗ್ ಆಡ್ತಾ ಇದ್ದೆ. ಈಗ ನನ್ನ ಮಗ ಕುತ್ಕೊಂಡಿದ್ದಾನೆ. ಒಂಥರ ಆಶ್ಚರ್ಯ ಅನ್ನಿಸ್ತು. ಕೇಕ್ ತಂದಿರಲಿಲ್ಲ. ರಜತ್ ಹೋಗಿ ಅಲ್ಲೇ ಆಪೋಸಿಟ್ ಕಾಂತಿ ಸ್ವೀಟ್ಸಲ್ಲಿ ಕೇಕ್ ತೊಗೊಂಬಂದರು ಒಂದು 11 ಮಂತ್ಸ್ ಬರ್ಡೇಗೆ. ಇದು ಅವ್ನ ಲಾಸ್ಟ್ ಮಂತ್ಲಿ ಬರ್ಡೇ ಆಗಿರುತ್ತೆ. ನೆಕ್ಸ್ಟ್ ಮಂತ್ ಅವ್ನು 1 ಇಯರ್ ಬರ್ಡೇ. ಎವ್ರಿ ಮಂತ್ ಏನಾದರೂ ಒಂದು ಥೀಮಲ್ಲಿ ಸೆಲೆಬ್ರೇಟ್ ಮಾಡ್ತಾ ಬರ್ತಿದ್ವಿ. ಬಟ್ ಲಾಸ್ಟ್ ಫ್ಯೂ ಮಂತ್ಸ್ ಜಸ್ಟ್ ಕೇಕ್ ಕಟ್ ಮಾಡಿದ್ದೀವಿ. ಅವನೇ ನಮಗೊಂದು ದೊಡ್ಡ ಸೆಲೆಬ್ರೇಷನ್ ಇದ್ದಾಗೆ. ಸೊ ಮೇ ಬಿ ನೆಕ್ಸ್ಟ್ ಮಂತಿಂದ ಮಂತ್ಲಿ ಬರ್ಡೇಸ್ನ ಮಿಸ್ ಮಾಡ್ಕೋತೀವಿ. ಯಾರ್ದು ಬರ್ತಡೇ ಇದ್ದಿದ್ದು ಇವತ್ತು? ಯಾರು ಬರ್ತಡೇ ಇದ್ದಿದ್ದಮ್ಮ ಇವತ್ತು? ಇವತ್ತು ಯಾರು ಬರ್ಡೇ ಇದ್ದಿದ್ದು? ಯಾರು ಬರ್ಡೇ? ಏನು ನೀರು ಕುಡಿದ್ಯಾ? ಕುಡಿ, ಪೂಜೆ ಮಾಡ್ಕೊಂಡು ಕುಡಿ. ಗಾಯ ಎಲ್ಲಾಗಿರೋದಮ್ಮ ನನಗೆ? ಗಾಯ ಎಲ್ಲಾಗಿರೋದು? ಅಬ್ಬಿ ಎಲ್ಲಾಗಿರೋದು? ಅಲ್ಲ ಇಲ್ಲ ಇಟ್ಕೋಬಾರ್ದು. ಎಲ್ಲಾಗಿದೆ ಗಾಯ? ಎಲ್ಲಾಗಿದೆ ಗಾಯ? ಅಲ್ಲ
ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.